ನಮಸ್ಕಾರ. ಇಂದು ನಾವು ಬಣ್ಣದ ಸೌತೆಕಾಯಿ ಸಾಂಬಾರು ಮಾಡೋಣ. ಮೊದಲಿಗೆ ಬಣ್ಣದ ಸೌತೆಕಾಯನ್ನು ತೊಳೆದು ಹೆಚ್ಚಿಟ್ಟುಕೊಳ್ಳೋಣ. ನಂತರ ಒಂದು ಕುಕ್ಕರಿಗೆ 1 ಬಟ್ಟಲು ತೊಗರಿಬೇಳೆಯನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಕುಕ್ಕರಿನಲ್ಲಿ ಹಾಕಿ 2 ಲೋಟ ನೀರನ್ನು ಹಾಕಿ ಅರ್ಧ ಚಮಚ ಅರಿಶಿನ ಮತ್ತು 1 ಚಮಚ ಎಣ್ಣೆಯನ್ನು ಹಾಕಿ 3 ವಿಷಲ್ ಕೂಗಿಸಿಕೊಳ್ಳೋಣ. ನಂತರ ಒಂದು ಬಾಣಲೆಗೆ 1 ಲೋಟ ನೀರನ್ನು ಹಾಕಿ ಬಣ್ಣದ ಸೌತೆಕಾಯನ್ನು ಹಾಕಿ ಬೇಯಿಸಿಕೊಳ್ಳೋಣ. ನಂತರ ಒಂದು ಬಾಣಲೆಗೆ ಮಸಾಲೆಗೆ 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆಯನ್ನು ಹಾಕಿ ಸ್ವಲ್ಪ ಫ್ರೈ ಆದ ನಂತರ 1 ಚಮಚ ಧನಿಯಾ ಹಾಕಿ ಅದು ಸ್ವಲ್ಪ ಫ್ರೈ ಆದ ನಂತರ 8-10 ಒಣಮೆಣಸಿನಕಾಯಿ, ಅರ್ಧ ಚಮಚ ಜೀರಿಗೆ, ಒಂದು 8 ಕಾಳುಮೆಣಸು ಎಲ್ಲವನ್ನು ಹಾಕಿ ಫ್ರೈ ಮಾಡಿಕೊಳ್ಳೋಣ. ಅದು ಮುಕ್ಕಾಲು ಭಾಗ ಫ್ರೈ ಆದ ನಂತರ ಅರ್ಧ ಚಮಚ ಗಸಗಸೆ, 1/4 ಚಮಚ ಇಂಗನ್ನು ಹಾಕಿ ಫ್ರೈ ಮಾಡಿ ಅದನ್ನು ತೆಂಗಿನಕಾಯಿ ಒಟ್ಟಿಗೆ ಮಿಕ್ಸಿಯಲ್ಲಿ ರುಬ್ಬಿಟ್ಟು ರೆಡಿ ಇಟ್ಟುಕೊಳ್ಳೋಣ. ನಂತರ ಬೇಳೆ ಬೇಯಿಸಿಕೊಂಡಿರುವ ಕಟ್ಟಿಗೆ, ಬೇಯಿಸಿಟ್ಟುಕೊಂಡಿರುವ ಸೌತೆಕಾಯಿಯನ್ನು ಹಾಕಿ ಕುದಿಯಲು ಇಡೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ರುಬ್ಬಿಟ್ಟುಕೊಂಡ ಮಸಾಲೆಯನ್ನು ಹಾಕಿ 10 ನಿಮಿಷ ಚೆನ್ನಾಗಿ ಕುದಿಸಿಕೊಳ್ಳೋಣ. ಘಾಟು ಒಡೆಯುವ ತನಕ ಸಾಂಬಾರು ಕುದ್ದ ನಂತರ ಒಗ್ಗರಣೆ ರೆಡಿ ಮಾಡಿಕೊಳ್ಳೋಣ. ಒಂದು ಒಗ್ಗರಣೆ ಬಾಣಲೆಯನ್ನು ಒಲೆಯ ಮೇಲಿಟ್ಟು 2 ಚಮಚ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿಯಾದ ನಂತರ 1 ಚಮಚ ಸಾಸಿವೆಯನ್ನು ಹಾಕಿ ಒಗ್ಗರಣೆ ರೆಡಿ ಮಾಡಿಟ್ಟುಕೊಂಡು ಕುದಿಸಿಟ್ಟುಕೊಂಡ ಸಾಂಬಾರಿಗೆ ಒಗ್ಗರಣೆ ಹಾಕಿದರೆ ರುಚಿಕರವಾದ ಬಣ್ಣದ ಸೌತೆಕಾಯಿ ಸಾಂಬಾರು ರೆಡಿಯಾಗುತ್ತದೆ. ಅದಕ್ಕೆ ಕಡೆಯಲ್ಲಿ ತೊಳೆದು ಹೆಚ್ಚಿಟ್ಟುಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ರುಚಿಕರವಾದ ಸಾಂಬಾರು ಸವಿಯಲು ಸಿದ್ಧ. ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಧನ್ಯವಾದಗಳು.